ಆಡಳಿತ ಎಷ್ಟಾಗಿದೆ? ಬಿಜೆಪಿ ನಾನು 50 ವರ್ಷ ಕೆಲಸ ಮಾಡ್ತೀನಿ. ಬಿಜೆಪಿ ಸರ್ಕಾರಗಳಿದ್ದಾಗ ಬಿಜೆಪಿ ಮಂತ್ರಿಗಳು ಎಲ್ಲಿಗೆ ಹೋಗೋದಿಲ್ಲ, ಹೊಸದಾಗಿ ಕಾಂಗ್ರೆಸ್ ಸಚಿವರು ಹೋಗ್ತಾ ಇಲ್ಲ. ಹಾಗೆಲ್ಲ ಮಾತಾಡಬಾರ್ದು. ಟಿಕೆಟ್ ಮಾಡಬೇಕಾದ್ರೆ ಜವಾಬ್ದಾರಿ ಮಾಡಬೇಕು. ಇದು ಆಂತರಿಕ ವಿಚಾರಗಳು, ಇದನ್ನು ನಾವು ಕೈ ಹಾಕಬಾರ್ದು. ಬಿಜೆಪಿ ಆಂತರಿಕ ವಿಚಾರ ಕೆಲವು ಇರ್ತಾರೆ, ನಾವ್ಯಾಕೆ ನಮ್ಮ ದೇಶದಲ್ಲಿ. ಸರ್, ಈಗ ಸಿಎಂ ಮತ್ತೆ DCM ಒಟ್ಟಿಗೆ ಕೂರಿಸಿ ಮಾತಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಅಂತ. ಸಿಎಂ ಬದಲಾವಣೆ ನನಗೇನು ಗೊತ್ತಿಲ್ಲ. ಸಿಎಂ ಬದಲಾವಣೆ ಆಗೋ ಪರಿಸ್ಥಿತಿ ಇದೆ ಸರ್. ಯಾರು ಹೇಳಿದ್ದಾರೆ ನಿಮಗೆ? ನೀವು ಎಲ್ಲ ಸೃಷ್ಟಿ ಮಾಡೋದು ಅಲ್ಲ, ಕಾಂಗ್ರೆಸ್ ಶಾಸಕರೇ ಕೆಲವರು ಅಭಿಪ್ರಾಯ ನೋಡಿ. ಅಭಿಪ್ರಾಯ ಇಲ್ಲ, ಯಾರ್ದೇನದೇ ನನಗೆ ಗೊತ್ತಿಲ್ಲ. ಮಂತ್ರಿಗಳು ಒಂದು ಅಭಿಪ್ರಾಯ ಇದೆ, ಅದ್ರ ಬಗ್ಗೆ ಭಿನ್ನಾಭಿಪ್ರಾಯ ಇದೆ. ಆದರೆ ಈ ವಿಚಾರ ಇಲ್ಲ, ಅದು ಅನಾವಶ್ಯಕವಾಗಿ ಎಲ್ಲ ನೀವು ಮಾಡಿ ಇಲ್ಲ. ನನಗೆ ಗೊತ್ತಿಲ್ಲ. ರಿಷಬ್ ಮಾಡಬೇಕಂತ ಸೇಮ್ ಹೇಳ್ತಿದ್ರು. ಬಟ್ ಈ ಸಲುವಾಗಿ ಈ ಸತಿ ಹೋಗಿದಾರಂತ ನೀವು ಹಿರಿಯರಿದ್ದೀರಿ ಅಂತ. ನಾ ಹಿರಿಯರಿದ್ದೀವಿ. ಸಚಿವ ಸ್ಥಾನದ ಆಕಾಂಕ್ಷಿ ವಿಚಾರ ಯಾವ ಆಕಾಂಕ್ಷೆಗೂ ಎಲ್ಲ ಮುಗಿಸಿದ್ರು. ಅಲ್ಲ ಸರ್, ಈಗ ಯಾವಾಗಿಂದ 83ರಿಂದ ಈ ಶಾಸನಸಭೆಯಲ್ಲಿ ಮೊದಲ 8 ಜನ ಮುಖ್ಯಮಂತ್ರಿ ಜೊತೆ ಕೆಲಸ ಮಾಡಿದ್ರು. ಹಾಗಾಗಿ ಯಾವುದಕ್ಕೂ ಆಕಾಂಕ್ಷೆ ಅಲ್ಲ. ಸರ್, ಈಗ ಹೈಕಮಾಂಡ್ ಮತ್ತೆ ಸಿಎಂ ಮತ್ತೆ DCM ಕರೆದಿರೋ ಉದ್ದೇಶ ಏನು ಅಂತ? ಅಂದರೆ ಪಕ್ಷದ ಸಂಘಟನೆ ವಿಚಾರ ಇರ್ಬೋದು, ಕಾರ್ಯಕ್ರಮ ವಿಚಾರ ಇರ್ಬೋದು, ಹಲವಾರು ವಿಚಾರ ಇರ್ತಾರೆ. ಅಂದರೆ ಪಕ್ಷದ ಸರ್ಕಾರದ ಅಂತ ಹೇಳ್ತಿದ್ದಾರೆ. ಸರ್ಕಾರ ಏನು ಮಾಡ್ತಾ ಇದೆ ಅದನ್ನು ಎಲ್ಲಿ ಪಕ್ಷ ತಿಳ್ಕೊಬೇಕಲ್ಲ. ಕುರ್ಚಿ ವಿಚಾರಕ್ಕಂತೂ ಕರೆದಿಲ್ಲ ಅಂತೀರ, ಬದಲಾವಣೆ ಆಗಲ್ಲ. ನನಗೆ ಅಂಥ ವಿಚಾರ ಕಾಣಿಸ್ಬೋದು, ಹಂಗಿದ್ರೆ ಮೇಲೆ ಗೊತ್ತಾಗ್ತಿತ್ತು. ಆಯ್ತಪ್ಪ, ಅಂದ್ರೆ ಅಧಿಕಾರದ ವಿಚಾರ ಇಲ್ಲ ಅಂತ ಸ್ಪಷ್ಟ. ನನ್ನ ದೃಷ್ಟಿಯಲ್ಲಿ ಏನು